ಎಲ್ಲರಿಗೂ ಮುಂಜಾನೆಯ ಮಧ್ಯಾಹ್ನದ ಶುಭಾಶಯಗಳು. ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗಿದ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟಿಗೆ ನಾನು ನೀರು ದೋಸೆ ಮಾಡಿದ್ದೆ. ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಸ್ಪೆಷಲ್ ಅಡುಗೆಯನ್ನು ಪ್ರಿಪೇರ್ ಮಾಡಬೇಕು. ಮಧ್ಯಾಹ್ನ ನೆಂಟರು ಬರ್ತಾರೆ, ಹಾಗಾಗಿ ಒಂದು 3 ಐಟಮ್ಸನ್ನು ನಾನು ಮನೆಯಲ್ಲಿ ಪ್ರಿಪೇರ್ ಮಾಡ್ತೇನೆ. ಮತ್ತು ಕೆಲವು ಐಟಮ್ಸನ್ನು ಆರ್ಡರ್ ಮಾಡಿ ಅಲ್ಲಿಂದ ತರಿಸೋದು. ಹಾಗೆ ಇವಾಗ ಚಿಕನಿಗೆ ನಾನು ಮಸಾಲವನ್ನೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಮಸಾಲವನ್ನು ರೆಡಿ ಮಾಡಿ ಆದಮೇಲೆ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ಎಲ್ಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಇವಾಗ ಬೇಗನೆ ಮಸಾಲವನ್ನು ರೆಡಿ ಮಾಡ್ತೀನಿ. ಇಲ್ಲಿ ಇವಾಗ ಮಸಾಲವನ್ನೆಲ್ಲ ರೆಡಿ ಮಾಡಿ ಆಯಿತು. ಹಾಗೆ ಅದನ್ನು ಇವಾಗ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಇವಾಗ ಮಸಾಲವನ್ನೆಲ್ಲ ಫ್ರೈ ಮಾಡಿ ಆಯಿತು. ಕಾಯಿ ತುರಿಯನ್ನು ಕೂಡ ಫ್ರೈ ಮಾಡಿ ಆಯಿತು. ಈಗ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಹಾಗೆ ಚಿಕನಿಗೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು. ಹಾಗೆ ಹೀರೆಕಾಯಿ ಇದೆ, ಇದರ ಎಡ್ಜಸ್ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದಾರೆ ಜಾನ್ ಅವರು. ಇವಾಗ ಇದನ್ನು ಕಟ್ ಮಾಡಿ ಬೇಗನೆ ಇದರ ಪಲ್ಯವನ್ನು ಮಾಡ್ತೇನೆ. ಹಾಗೆಯೇ ಅನ್ನ ಮಾಡಲಿಕ್ಕೆ ನಾನು ಒಲೆಗೆ ಬೆಂಕಿ ಹಚ್ಚಿ ನೀರು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಮತ್ತೆ ಅಕ್ಕಿಯನ್ನು ತೊಳೆದು ಹಾಕ್ತೇನೆ. ಇವಾಗ ಹೀರೆಕಾಯಿ ಪಲ್ಯವನ್ನು ಮಾಡ್ತೇನೆ. ಇವಾಗ ಹೀರೆಕಾಯಿ ಪಲ್ಯ ಕೂಡ ಆಗ್ತಾ ಇದೆ, ಆಲ್ರೆಡಿ ಬೇಯ್ತಾ ಬಂತು. ಹಾಗೆ ಇನ್ನು ಚಿಕನ್ ಸಾರು ಮಾಡ್ತೇನೆ. ಚಿಕನ್ ಸಾರಿಗೆ ಚಿಕನನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡೆ. ಹಾಗೆ ಇವಾಗ ಈರುಳ್ಳಿಯನ್ನು ಕಟ್ ಮಾಡಿ ನೀರುಳ್ಳಿಯನ್ನು ಫ್ರೈ ಮಾಡಿ ಆದಮೇಲೆ ಚಿಕನನ್ನು ಹಾಕಿ ಬೇಯಿಸ್ತೇನೆ. ಚಿಕನನ್ನು ಬೇಯಿಸ್ಲಿಕ್ಕೆ ಇಟ್ಟಾಯಿತು. ಹಾಗೆಯೇ ಹೀರೆಕಾಯಿ ಪಲ್ಯ ಕೂಡ ಆಯಿತು. ಇನ್ನು ಒಂದು ಸಲಾಡ್ ಮಾಡಬೇಕು. ಕ್ಯಾರೆಟ್, ಮುಳುಸೌತೆ ಅದೆಲ್ಲ ಹಾಕಿ ಒಂದು ಸಲಾಡ್ ಕೂಡ ಮಾಡಬೇಕು. ಹಾಗೆಯೇ ಮೀನು ಫ್ರೈ ಮಾಡಲಿಕ್ಕಿದೆ. ಮಸಾಲವನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೇನೆ, ಅದು ಕೂಡ ಫ್ರೈ ಆಗಲಿಕ್ಕಿದೆ. ಹಾಗೆ ಬೇಗನೆ ಅಡುಗೆ ಮಾಡ್ತಾ ಇದ್ದೇನೆ. ಈಗ ಚಿಕನ್ ಸಾರು ಮಾಡಿ ಆಯಿತು, ಹೀರೆಕಾಯಿ ಪಲ್ಯ ಕೂಡ ಆಯಿತು, ಅನ್ನ ಮತ್ತು ಒಂದು ಫಿಶ್ ಫ್ರೈ ಆಗಬೇಕು. ಮತ್ತೆ 2 ಐಟಮ್ ಹೊರಗಡೆಯಿಂದ ತರೋದು. ಹಾಗಾಗಿ ಇವಾಗ ಸ್ವಲ್ಪ ಕೆಲಸ ಆಯಿತು. ಇವಾಗ ಚಿಕನ್ ಸಾರು ಆಯಿತು, ಹೀರೆಕಾಯಿ ಪಲ್ಯ ಆಯಿತು, ಇನ್ನು ಫಿಶ್ ಫ್ರೈ ಮಾಡಲಿಕ್ಕಿದೆ, ಅದೇ ರೀತಿ ಸಲಾಡ್ ಮಾಡಲಿಕ್ಕಿದೆ, ಮತ್ತೆ 2 ಐಟಮ್ ಹೊರಗಡೆಯಿಂದ ತರೋದು. ಹಾಗೆ ಇವಾಗ ಅನ್ನ ಬೇಯ್ತಾ ಇದೆ. ಹಾಗೆ ಅನ್ನ ಬೆಂದ ನಂತರ ನಾನು ಒಲೆಯಲ್ಲೇ ಮೀನನ್ನು ಕೂಡ ಫ್ರೈ ಮಾಡ್ತೇನೆ. ಆಮೇಲೆ ಮಧ್ಯಾಹ್ನ ಆಗುವಾಗ ಸಲಾಡನ್ನು ಮಾಡ್ತೇನೆ. ಇವಾಗ ಕಿಚನ್ನಲ್ಲಿ ಅಡುಗೆ ಎಲ್ಲ ಆದಮೇಲೆ ಇವಾಗ ಕಿಚನ್ ಸ್ಲ್ಯಾಬ್ ಕೂಡ ಕ್ಲೀನ್ ಮಾಡಿ ಆಯಿತು. ಹಾಗೆ ಇನ್ನೂ ನೋಡಬೇಕು ಏನು ಕೆಲಸ ಇದೆ, ಅದನ್ನು ಮಾಡಬೇಕು. ಇವಾಗ ಇಲ್ಲಿ ಅನ್ನ ಕೂಡ ಬೆಂದಿದೆ, ಇದನ್ನು ಕೂಡ ನಾನಿವಾಗ ಬಸಿತೇನೆ. ಎಲ್ಲರಿಗೂ ಮುಂಜಾನೆಯ ಮಧ್ಯಾಹ್ನದ ಶುಭಾಶಯಗಳು. ಇವರು ಸಲಾಡ್ ಮಾಡಲಿಕ್ಕೆ ಮುಳ್ಳು ಸೌತೆಯ ಸಿಪ್ಪೆಯನ್ನು ತೆಗಿತಾ ಇದ್ದಾರೆ. ಇವಾಗ ಅನ್ನ ಕೂಡ ಬೆಂದಿತ್ತು. ಹಾಗೆ ಅನ್ನ ಆದಮೇಲೆ ಇವಾಗ ನಾನು ಮೀನು ಫ್ರೈ ಮಾಡ್ತಾ ಇದ್ದೇನೆ. ಹೊರಗಡೆ ಒಲೆಯಲ್ಲೇ ಮಾಡ್ತಾ ಇದ್ದೇನೆ. ಅಂಜಲ್ ಮೀನಿಗೆ ಮಸಾಲ ಹಾಕಿಟ್ಟಿದ್ದೇನೆ, ಅದನ್ನು ಇವಾಗ ಬೇಗನೆ ಫ್ರೈ ಮಾಡ್ತೇನೆ. ತಳಿಗೆ ಮನೆ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಆಯಿತು. ಹಾಗೆ ಇವಾಗ ಅವಳು ಮೊಬೈಲ್ ನೋಡ್ತಾ ಇದ್ದಾಳೆ. ಬೆಳಗ್ಗಿಂದ ಎಲ್ಲ ಕ್ಲೀನ್ ಮಾಡಿದ್ಲು ಅವಳು. ಹಾಗಾಗಿ ನಂದು ಅಡುಗೆ ಕೆಲಸ ಕೂಡ ಬೇಗನೆ ಆಯಿತು. ಇವಾಗ ಜಾನ್ ಅವರು ಸಲಾಡ್ ಮಾಡ್ತಾರೆ, ನಾನು ಫಿಶ್ ಫ್ರೈ ಮಾಡ್ತೇನೆ. ಈಗ ಪ್ಯಾನ್ ಬಿಸಿ ಆಯಿತು, ಎಣ್ಣೆ ಹಾಕ್ತಾ ಇದ್ದೇನೆ. ಇವಾಗ ನೋಡಿ ಅಂಜಲ್ ಪೀಸನ್ನು ಹಾಕ್ತಾ ಇದ್ದೇನೆ. ದೊಡ್ಡ ಅಂಜಲ್ ಮೀನು ಸಿಗಲಿಲ್ಲ, ಮಧ್ಯಮ ಗಾತ್ರದ್ದು ಸಿಕ್ಕಿತ್ತು. ಹಾಗಾಗಿ ಅದನ್ನು ತಂದು ಇವಾಗ ಫ್ರೈ ಮಾಡೋದು. ಸ್ಪೆಷಲ್ ಆಗಿ ಸಲಾಡ್ ಪ್ರಿಪ್ರೇಷನ್ ನಡೀತಾ ಇದೆ. ಈರುಳ್ಳಿ ಹಾಕೋದಿಲ್ವಾ? ಈರುಳ್ಳಿ ಮತ್ತೆ
ಮತ್ತೆ ಕಟ್ ಮಾಡಿದ. ಅದು ಫ್ರೆಶ್ ಬೇಕು. ನೀರುಳ್ಳಿ ಮೊದಲು ಕಟ್ ಮಾಡಿ ಇಡಬಾರ್ದು. ಏನಾಗ್ತದೆ ಕಟ್ ಮಾಡಿಟ್ರೆ? ಬ್ಯಾಕ್ಟೀರಿಯಾಗಳು ಎಳೀತದೆ. ಈರುಳ್ಳಿಗೆ ಬ್ಯಾಕ್ಟೀರಿಯಾಗಳು ಹತ್ತಿರ. ಕಟ್ ಮಾಡಿದ ಕೂಡಲೇ ತಿನ್ಬೇಕಲ್ವಾ? ಅದು ಒಳ್ಳೆಯದು. ಕೇಸರಿ ಬಿಳಿ ಹಸಿರು ಅಲ್ವಾ? 3 ಕಲರ್ ಆಯಿತು ನೋಡಿ. ನೋಡಿ ಲಿಂಬೆ ಹುಳಿಯನ್ನು ಕಟ್ ಮಾಡುವ ವಿಧಾನ ನೋಡಿ. ಈ ಥರ ಕಟ್ ಮಾಡಿದರೆ ಅದರ ಬೀಜ ಇದರ ಒಳಗೆ ಉಳಿತದೆ, ಮಧ್ಯದಲ್ಲಿ ಮಾತ್ರ ಉಳಿತದೆ. ನನಗೆ ಗೊತ್ತಿರಲಿಲ್ಲ ಈ ಸ್ಟೈಲ್ ನೋಡಿ. ಹಾಗೆ ಇವಾಗ ಮಧ್ಯಾಹ್ನದ ಅಡುಗೆ ಆಯಿತು. ನಾನು ಮಾಡುವಂಥ ಕೆಲವು ಐಟಮ್ಸ್ ಎಲ್ಲ ಇವಾಗ ರೆಡಿ ಆಯಿತು. ಮತ್ತು ಇನ್ನು ಆರ್ಡರ್ ಮಾಡಿದ್ದು ಇನ್ನು ತರಬೇಕಷ್ಟೇ. ಮಧ್ಯಾಹ್ನ ಆಗ್ತಾ ಬಂತು, ನೆಂಟರು ಕೂಡ ಬಂದಿದ್ದಾರೆ. ಹಾಗೆ ಏನೆಲ್ಲ ಅಡುಗೆ ಮಾಡಿದ್ದೇನೆ ಅದನ್ನೆಲ್ಲ ಇವಾಗ ನಾನು ನಿಮಗೆ ತೋರಿಸ್ತೀನಿ, ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಏನೆಲ್ಲ ಮಾಡಿದ್ದೆ, ಹೇಗೆ ಆಗಿದೆ ಅಂತೇಳಿ. ಹಾಗೆ ಇವಾಗ ನಾವಿನ್ನು ಊಟ ಮಾಡ್ತೇವೆ. ಬನ್ನಿ ಇವಾಗ ಯಾವೆಲ್ಲ ಐಟಮ್ಸ್ ಇತ್ತು ಅಂತೇಳಿ ನೋಡ್ಕೊಂಡು ಬರೋಣ. ನೆಂಟರು ಬಂದು ಇವಾಗ ಅವರು ಕೂಡ ಹೋಗಿ ಆಯಿತು. ಇವಾಗ ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ ಹುಲ್ಲು ತರಲಿಕ್ಕೆ. ಬೆಳಗಿಂದ ತುಂಬಾ ಬ್ಯುಸಿ ಇದ್ದ ಕಾರಣ ಬೆಳಗ್ಗೆ ಹೋಗ್ಲಿಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಮಧ್ಯಾಹ್ನ ಮೇಲೆ ತೋಟಕ್ಕೆ ನಾನು ಮತ್ತು ಜಾನ್ ಇವಾಗ ಹೋಗ್ತಾ ಇದ್ದೇವೆ. ಬೇಗನೆ ಹೋಗಿ ಹುಲ್ಲು ತೊಗೊಂಡು ಬರಬೇಕು, ಮೋಡನೂ ಆಗ್ತಾ ಇದೆ. ತೋಟಕ್ಕೆ ಹೋಗಿ ಬೇಗನೆ ಹುಲ್ಲು ತೊಗೊಂಡು ಬರೋಣ ಅಂದರೆ ಇವಾಗ ಮೋಡ ಆಯಿತು. ಹಾಗೆ ಸ್ವಲ್ಪ ಅಡಿಕೆ ಇದೆ ಅಂಗಳದಲ್ಲಿ, ಅದನ್ನು ಇವಾಗ ರಾಶಿ ಮಾಡಬೇಕು. ನಾನು ಹೇಳಿದಾಗ ಕೆಳಗಡೆ ಓಡಿತು. ಜಾನ್ ಅವರು ಹೇಳಿದ ಕೂಡಲೇ ಟಿಂಕು ಗೂಡೊಳಗೆ ಹೋಗಿ ಆಯಿತು ನೋಡಿ. ಹೆದರಿಕಿಲ್ಲ ಇವಾಗ. ನಾನು ಕರೆದ್ರಂತೂ ಇಬ್ಬರಿಗೂ ಕ್ಯಾರ್ ಇಲ್ಲ ನೋಡಿ. ಅಡಿಕೆ ರಾಶಿ ಮಾಡುವ ಕೆಲಸ ಜೀವಿತ ಮಾಡ್ತಾ ಇದ್ದಾಳೆ ನೋಡಿ. ಇವಾಗ ಅಡಿಕೆ ರಾಶಿ ಮಾಡುವ ಕೆಲಸ ಜೀವಿತಳಿಗೆ ಕೊಟ್ಟು ನಾವಿವಾಗ ತೋಟಕ್ಕೆ ಹೋಗಿ ಬೇಗನೆ ಹುಲ್ಲು ತೊಗೊಂಡು ಬರೋಣ ಅಂತೇಳಿ ಅವಳು ಇವಾಗ ರಾಶಿ ಮಾಡ್ತಾ ಇದ್ದಾಳೆ. ಇಲ್ಲಿ ಕೂಡ ಇದೆ, ಇನ್ನು ಸ್ವಲ್ಪ ರಾಶಿ ಮಾಡಿ ಆಯಿತು ನೋಡಿ. ತೋಟದ ಸೈಡಲ್ಲೆಲ್ಲ ಈ ಥರದ ಹೂ ಇದೆ, ತುಂಬಾ ಆಗ್ತದೆ. ಅಲ್ಲಿ ಕೂಡ ಇದೆ, ಒಂಥರ ಚೆಂದ ಇದೆ ನೋಡಲಿಕ್ಕೆ ಕೂಡ. ತುಂಬ ದಿವಸ ಆಯಿತು ನಾನು ತೋಟಕ್ಕೆ ಬರದೆ. ಮನೆ ಹತ್ತಿರ ಇರುವ ಹುಲ್ಲನ್ನೇ ತೆಗಿತಾ ಇದ್ರು ಜಾನ್. ಹಾಗೆ ಇವತ್ತು ಬೆಳಗ್ಗೆದೆಲ್ಲ ಕೆಲಸ ಬೇಗನೆ ಆಗಿ ಬಂದು ಹೋದ್ಮೇಲೆ ಇವಾಗ ತೋಟಕ್ಕೆ ಬಂದಿದ್ದೇವೆ. ಹಾಗೆ ಮೋಡನೂ ಆಗಿದೆ, ಬೇಗನೆ ಇವಾಗ ಹುಲ್ಲು ಕೂಡ ಆಗಬೇಕು ನೋಡಿ. ಮೋಡ ಆಗಿದೆ, ಇವಾಗ ಎಲ್ಲ ಕಡೆ ಕತ್ಲು ಕಾಣ್ತಾ ಇದೆ. ಹಾಗೆ ತೋಟಕ್ಕೆ ಬಂದಾಗ ನಿಮಗೆ ತೋಟ ತೋರಿಸದಿದ್ದರೆ ನನಗೆ ಸಮಾಧಾನ ಇರುವುದಿಲ್ಲ. ಹಾಗೆ ತೋಟಕ್ಕೆ ಬಂದ ಮೇಲೆ ನಿಮಗೆ ತೋಟವನ್ನು ತೋರಿಸಬೇಕಲ್ವಾ, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡ್ತೇನೆ ತೋಟದಲ್ಲಿ ಬಂದು. ಹಾಗೆ ಇವಾಗ ಬೇಗನೆ ಹುಲ್ಲು ಕೂಡ ಆಗಬೇಕು. ಮಳೆ ಬರೋದಕ್ಕಿಂತ ಮೊದಲು ಹುಲ್ಲು ತಗೊಂಡು ಹೋಗಿ ಆಗಬೇಕು.
ಒಂದು ಗೋಣಿ ಹುಲ್ಲಾಯಿತು. ಇವಾಗ ಇನ್ನೊಂದು ಗೋಣಿ ತುಂಬಿಸ್ತಾ ಇದ್ದಾರೆ. ಸಾಕಾ, ಇನ್ನೂ ತೆಗಿಬೇಕಾ? ಇನ್ನೂ ಬೇಕಾ? ಅಲ್ಲಿ ಸ್ವಲ್ಪ ಇದೆ. ಕೊಂಚೆ ದೂರು. ಹಾಗೆ ಇವಾಗ ಮಧ್ಯಾಹ್ನ ಮೇಲೆ ಬಂದು ಹುಲ್ಲಿನ ಕೆಲಸ ಆಯಿತು. ಇನ್ನು ಮನೆಗೆ ಹೋಗಿ ಹಾಲು ಕರೀಲಿಕ್ಕಿದೆ, ಟೀ ಮಾಡಲಿಕ್ಕಿದೆ. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀವಿ. ಅಲ್ಲಿ ತನಕ ಬಾಯ್.